ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ತುಂಬ ಒಳ್ಳೆಯ ದಿನ ಇದೆ. ಅದೇನಪ್ಪ ಅಂದರೆ ಅಷ್ಟಾಂಗಾರಕ ಗಣೇಶ ಚತುರ್ಥಿ ಇದೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾನು ರಂಗೋಲಿ ಎಲ್ಲ ಹಾಕಿ ಮನೆ ಒಳಗಡೆ ಬಂದು ಬಿಸಿನೀರೆಲ್ಲ ಕುಡಿದೆ. ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಮುದ್ದು ಮಗಳು ರಾಜ್ಕುಮಾರಿ ಎದ್ಬಿಟ್ಟಿದ್ರು. ಏನಪ್ಪ ಇವತ್ತು ಬೇಗ ಎದ್ಬಿಟ್ಟಿದ್ದಾರೆ ಅಂತ ಮಲಗಿಸೋಣ ಅಂತ ಟ್ರೈ ಮಾಡಿದೆ, ಬಟ್ ಮಲಗಲಿಲ್ಲ. ನನಗೆ ಇವತ್ತು ತುಂಬ ಕೆಲಸ ಇತ್ತು, ಪೂಜೆ ಎಲ್ಲ ಮಾಡೋದಿತ್ತಲ್ವ. ಸೊ ಆಯಿತು ಓಕೆ ಅಂತ ಕರ್ಕೊಂಬಂದೆ ಹಾಲ್ಗೆ. ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಮೇಡಮ್ ಅಲ್ಲಿ ಆಟ ಆಡ್ಕೊತಾ ಇದ್ರು. ಓಕೆ ಅಂತೇಳಿ ಬೇಗ ಬೇಗ ಕಸ ಗುಡಿಸ್ಕೊಂಡು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೆ. ಆಫೀಸ್ಗೆ ಹೋಗೋದಿಲ್ಲ ಅಲ್ಲ, ಡೈರೆಕ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ನ ಕೇಳಿದೆ. ಓಕೆ ಅಡುಗೆ ಮಾಡು ಅಂತ ಹೇಳಿದ್ರು. ಸೊ ನಾನು ಚಪಾತಿ ಮತ್ತು ಹುರುಳಿಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ. ಮೊಳಕೆ ಬಂದಿರೋದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾನು ಹುರುಳಿಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ. ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ನಾನು ಮಾಡಿ ತೋರಿಸ್ತೀನಿ. ಬೇಗ ಬೇಗ ಚಪಾತಿ ಮತ್ತು ಹುರುಳಿಕಾಳು ಪಲ್ಯ ಎಲ್ಲ ಮಾಡಿಟ್ಟು ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಕೊಟ್ಟೆ ನಾನು. ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಕೊಟ್ಟರೆ ಅವ್ರ ಹತ್ರ ಹೋಗಿ ಮೇಡಮ್ಮು ಡಿಸ್ಟರ್ಬ್ ಮಾಡ್ತಾಯಿದ್ರು. ಅದಕ್ಕೆ ಬಾಮ್ಮ ನಿನಗೂ ಬೇರೆದು ಕೊಡ್ತೀನಿ ಅಂತೇಳಿ ಕರ್ಕೊಂಬಂದೆ. ಅವ್ರಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟೆ ಚಿಕ್ಕ ಪ್ಲೇಟಲ್ಲಿ. ಬಟ್ ಚಪಾತಿ ಕೊಡೋದಿಲ್ಲ ನಾವು, ಮಕ್ಕಳಿಗೆ ಡೈಜೆಷನ್ ಆಗೋದಿಲ್ಲ. 1.5 ಇಯರ್ ಬೇಬಿಗೆಲ್ಲ ಡೈರೆಕ್ಟ್ ಚಪಾತಿ ಕೊಡಬಾರ್ದು, ಮೆತ್ತಗೆ ಫುಲ್ಲು ಸಾಫ್ಟ್ ಮಾಡಿ ಕೊಡಬೇಕು. ಸೊ ನಾನು ಬಿಸಿ ಬಿಸಿ ಹಾಲು ಚಪಾತಿನ ಹಾಕಿ ನೆನೆಸಿಟ್ಟು ಕೊಡ್ತೀನಿ. ನೆನೆಸಿಬಿಟ್ಟು ಬಂದು ನಾನಿಲ್ಲಿ ನಮ್ಮ ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು 10 ಡೇಸ್ ಆಗಿತ್ತು, ತುಂಬ ಟೇಸ್ಟ್ ಆಗಿಬಿಟ್ಟಿತ್ತು. ಸೊ ಇವತ್ತು ತುಂಬ ಡೀಪ್ ಕ್ಲೀನ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಏನಾದರೂ ಮಾಡೋದಿದ್ದರೆ ನನಗೆ ಮನೆಯೆಲ್ಲ ಫುಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ. ಕಿಟಕಿ, ಬಾಗಿಲು, ಸೋಫಾ ಕವರು, ಕಾಟ್ ಕವರ್ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ. ಆ ಥರ ಎಲ್ಲ ಮಾಡಿ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಅದೊಂಥರ ನೆಮ್ಮದಿ. ಮಾಪಿಂಗ್ ಎಲ್ಲ ಮಾಡ್ಕೊಂಡ್ಮೇಲೆ ಮಗಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಬಂದರೆ ನೋಡಿ ಇಲ್ಲಿ ಕುರಿ ಸಿಕ್ತು ಅಂತ ಹೇಳಿ ಮೇಡಮ್ ಕಿಟಕಿ ಮೇಲೆಲ್ಲ ಹತ್ತಿ ಸಾಹಸ ಮಾಡಿ ಕುರಿನ ಕರೀತಾಯಿದ್ರು ನಮ್ಮ ಮೇಡಮ್ಮು. ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ನಾನು ಬ್ರೇಕ್ಫಾಸ್ಟ್ ಮಾಡಿಸಿ ಮಗಳಿಗೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬಂದ್ವಿ. ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೆ ನಮ್ಮ ಮುದ್ದು ಮಗಳು ರಾಜ್ಕುಮಾರಿಗೆ. ಓಕೆ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದರು. ನೋಡಿ ಎಲ್ಲ ಈಸ್ಕೊಂಡು ಹೆಲ್ಪ್ ಮಾಡ್ತಾರೆ. ಸಣ್ಣ ಪುಟ್ಟ ಇರೋದೆಲ್ಲ ಎತ್ಕೊಂಡ್ಬಂದು ಕೊಡೋದು, ಎತ್ಕೊಂಡಿಡೋದು ನೋಡಿ. ಆ್ಯಕ್ಚುಲಿ ನನಗೆ ಫಸ್ಟೆಲ್ಲ ನಾನು ತುಂಬ ದೇವ್ರ ಪೂಜೆ ಅದು ಇದು ಮಾಡ್ತಾಯಿದ್ದೆ. ನನ್ನ ಮಗಳು ನನ್ನ ಜೊತೆ ಇನ್ವಾಲ್ವ್ಮೆಂಟ್ ಆಗೋದು ನೋಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಆಗುತ್ತೆ. ಮುಂದೆ ಲಾಗ್ಸಲ್ಲಿ ಅವರು ಏನೇನು ಮಾಡ್ತಾರೆ ನನ್ನ ಜೊತೆ ಅಂತೆಲ್ಲ ಶೇರ್ ಮಾಡ್ತೀನಿ ನಿಮಗೆ. ಆ್ಯಕ್ಚುಲಿ ದೇವ್ರ ಪಾತ್ರೆಗಳೆಲ್ಲ ನಾನು ಅಮಾವಾಸ್ಯೆ ಅಲ್ಲೇನಾದರೂ ಫೆಸ್ಟಿವಲ್ಸ್ ಇದ್ದರೆ ಮಾತ್ರ ಕ್ಲೀನ್ ಮಾಡ್ಕೊತೀನಿ. 10 ಡೇಸ್ ಎಲ್ಲ ಆಗಿಬಿಟ್ಟಿತ್ತು ಪೂಜೆ ಮಾಡಿ. ಸೊ ನಾನು ಇವಾಗ ಅಷ್ಟಾಂಗಾರಕ ಗಣೇಶ ಚತುರ್ಥಿ ಇದಕ್ಕೆ ದೇವ್ರ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ದೆ ನಾನು. ನೈವೇದ್ಯಕ್ಕೆ ಗಣೇಶನಿಗೆ ಅವಲಕ್ಕಿ ಮಾಡಿಟ್ಟಿದ್ದೆ. ಇವತ್ತಿನ ರಂಗೋಲಿ ಈ ಥರ ಇತ್ತು. ನಮ್ಮ ಮನೆ ಮುಂದೆ ಹಾಕಿದ್ದೆ ನಾನು. ಪೂಜೆ ಅಂತೂ ತುಂಬ ಚೆನ್ನಾಗಾಗಿತ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು, ನೆಮ್ಮದಿ ಸಿಕ್ತು ನನಗೆ. ನನ್ನ ಡೇ ಇವತ್ತು ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್.